ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಿಮ್ಮ ಹರ್ಷ್ ವ್ಲಾಗ್ಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ನೀವು ಯಾವತ್ತಾದರೂ ರೋಡಲ್ಲಿ ರೈಲ್ ಹೋಗೋದು ನೋಡಿದ್ದೀರಾ? ಕೇಳಿರ್ತೀರ. ಆ್ಯಂಡ್ ನಾವು ಕೇಳಿದ್ವಿ ಆ್ಯಂಡ್ ಮೊಬೈಲಲ್ಲೆಲ್ಲ ನೋಡಿದ್ವಿ. ಬಟ್ ಇವತ್ತು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ನನಗಂತೂ ಫುಲ್ ಕ್ಯೂರಿಯಾಸಿಟಿ, ಹೇಗೆ ರೋಡ್ ಮೇಲೆ ಟ್ರೈನ್ ಹೇಗಪ್ಪ ಸಾಧ್ಯ, ಅದು ಹೆಂಗೆ ಹೋಗ್ಬೋದು, ವ್ಯೂಸ್ ಹೇಗೆ ಕಾಣ್ಬೋದು ಅಂತ. ನಿಮಗೂ ಆ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ತೋರಿಸ್ತೀವಿ, ಬನ್ನಿ. ಅಂದಹಾಗೆ ರೋಡ್ ಅಂದರೆ ರೋಡ್ ಮೇಲೇ ಹೋಗುತ್ತೆ ಅಂತ ಅಲ್ಲ, ಆ ರೋಡಲ್ಲಿ ಚಿಕ್ಕದಾದ ಒಂದು ಟ್ರ್ಯಾಕ್ ಅದಕ್ಕೆ ಅಂತಲೇ ಇಟ್ಟಿರ್ತಾರೆ. ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಏನಂದರೆ ಟ್ರೈನ್ ಹೋಗ್ತಾ ಆಚೆ ಈಚೆ ವೆಹಿಕಲ್ಸ್ ಕೂಡ ತಿರುಗಾಡೋದು ಒಂದು ಸ್ಪೆಷಲ್. ಬಿಕಾಸ್ ನಮ್ಮ ಸೈಡೆಲ್ಲ ಏನಾಗುತ್ತೆ, ಟ್ರೈನು ಬೆಟ್ಟ ಗುಡ್ಡಗಳ ನಡುವೆ ಎಲ್ಲ ಇರುತ್ತೆ, ಅಥವಾ ಮೆಟ್ರೋ ಟ್ರೈನ್ ಏನಿರುತ್ತೆ ಅದು ಫ್ಲೈ ಓವರ್ ಮೇಲೆ ಇರುತ್ತೆ. ಸೊ ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದಹಾಗೆ ನಾವು ಈ ಟ್ರೈನಲ್ಲಿ ಹೋಗ್ತಾ ಇರೋದು ಪಾಮ್ ಜುಮೇರಾ. ಆ್ಯಂಡ್ ಈ ಜಾಗದ ಸ್ಪೆಷಾಲಿಟಿ ಏನಂದರೆ, ಆ ಜಾಗ ಇರೋದೇ ಸಮುದ್ರದ ಮೇಲೆ. ಅಫ್ಕೋರ್ಸ್ ದ್ವೀಪ ಅಂತ ಏನು ಹೇಳ್ತೀವಿ, ದ್ವೀಪಗಳೇನಾಗಿರುತ್ತೆ ಅದಾಗೆ ರಚನೆ ಆಗಿರುತ್ತೆ. ಬಟ್ ಇದು ಮಾನವ ನಿರ್ಮಿತ ದ್ವೀಪ ಅಂತ ಹೇಳ್ಬೋದು. ಹರ್ಷಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನನಗೆ ಹೌ ಇಟ್ ಪಾಸಿಬಲ್ ಅಂತ ಅನಿಸ್ತಾ ಇತ್ತು. ಬಟ್ ಅಲ್ಲಿ ಹೋಗಿ ನೋಡೋಕ್ಕೇ ನನಗೆ ಫುಲ್ ಕ್ಯೂರಿಯಾಸಿಟಿ. ಟ್ರೈನದೊಂದು ಎಕ್ಸ್ಪೀರಿಯನ್ಸ್ ಆದರೆ ಮನಸ್ಸೊಳಗಡೆ ಹೇಗಿರ್ಬೋದು ಹೀಗೆ ಅದು ಸಾಧ್ಯ ಅನ್ನೋದೇ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇತ್ತು. ಫಸ್ಟ್ ಟೈಮ್ ಟ್ರಾಮ್ ಎಕ್ಸ್ಪೀರಿಯನ್ಸ್ ನನಗಲ್ಲ, ಮೇಡಮ್ ಅವರಿಗೆ. ಟ್ರಾಮ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಫೀಲ್, ರೋಡಲ್ಲಿ ರೈಲ್ ಹೋದಂಗೆ, ಟ್ರ್ಯಾಕಲ್ಲ. ಆಮೇಲೆ ಹೋಗ್ತಾ ಇದ್ದೀವಿ ಮೋನೋರೈಲಲ್ಲಿ ಹೋಗ್ತಾ ಇದ್ದೀವಿ. ಯಾಕೆ ರೈಲು ಟ್ರೈನ್ ಒಂದೇ ತಾನೇ? ಒಂದೇ ಅಲ್ಲಿ ಇರೋದನ್ನೇ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಸೊ ಮೋನೋ ರೈಲಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಡೆಸ್ಟಿನೇಷನ್ ಈಸ್ ಪಾಮ್ ಜುಮೇರಾ. ಪಾರ್ಕಿಂಗ್ ಏರಿಯಾ ಅಂತ ಅನ್ಕೊಂಡೆ, ಬಟ್ ಪಾರ್ಕಿಂಗ್ ಏರಿಯಾನೇ ಇಲ್ಲೇ ಇರೋದು ಮೊನೋರೈಲ್ಗೆ ಹೋಗ್ಲಿಕ್ಕೆ. ಸಪ್ರೇಟ್ ಟಿಕೆಟ್ ತಗೊಳ್ಬೇಕು ಅನ್ಕೋತೀನಿ ನಾನು. ಸೊ ಭೂಮಿ, ಪಾಮ್ ಜುಮೇರಾ ಕಾನ್ಸೆಪ್ಟ್ ಏನು? ಅದು ಮ್ಯಾನ್ ಮೇಡ್ ಚಿನ್ನಿ, ಇವರೇ ಕ್ರಿಯೇಟ್ ಮಾಡಿರೋದು ಅದು ಅನ್ಸತ್ತೆ. ಹೌದು, ಹೇಳು. ನಾವು ಹೋಗ್ತಾ ಇದ್ದೀವಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೀಲಿ ನಕ್ಷೆ ಅಂತ ಏನು ಹೇಳ್ತೀವಿ ಹಾಕಿದ್ದು. ಸೊ ಎವ್ರಿಥಿಂಗ್ ಈಸ್ ಮ್ಯಾನ್ ಮೇಡು, ಅವರಾಗೆ ಕ್ರಿಯೇಟ್ ಮಾಡಿರೋವಂಥ ಸಿಟಿ. ಪ್ರಾಬಬ್ಲಿ ಇಲ್ಲಿ ಮೋನೋ ರೈಲ್ ಹೋಗುತ್ತೆ ಅಲ್ಲ, ಸ್ಟ್ರೈಟ್ ಹೋಗುತ್ತೆ. ಆ್ಯಂಡ್ ಇಲ್ಲೇ ಎಲ್ಲ ಒಂದು ಬಿಲ್ಡಿಂಗ್ ಸಿಗುತ್ತೆ, ಅಲ್ಲಿ ನಿಮಗೆ ಟಾಪಿಂದ ಹೇಗೆ ಕಾಣುತ್ತೆ ವ್ಯೂ ಅಂತ ಸಿಗುತ್ತೆ. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಹಿಯರ್. ಹಿಂಗೆಲ್ಲ ಹೋಗಿ ಹೆಂಗೆ ಕಾಣುತ್ತೆ, ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡ್ಬೋದು. ಅದಕ್ಕೆ ನೀವು ಪ್ಲ್ಯಾನ್ ಬರೀ. ಅದೇ ಟ್ರಾಮು ನಾವು ಇವಾಗ ಹೋಗ್ತಿರೋದು ಅದರಲ್ಲೇ ಕಮ್ಮಿ. ಸೊ ಇದಕ್ಕೆ ವೆರಿ ಇಂಪಾರ್ಟೆಂಟ್, ನಲ್ ಕಾರ್ಡ್ ಅಪ್ಲಿಕೇಬಲ್ ಆಗಲ್ಲ. ಯು ಹ್ಯಾವ್ ಟು ಬೈ ಎ ಟಿಕೆಟ್. ನೋಡಲ್ಲಿದೆ ಟಿಕೆಟ್ ಕೌಂಟ್ರ್. ಟಿಕೆಟ್ ಕೌಂಟ್ರ್ ಇದೆ, ಬನ್ನಿ ಹೋಗಿ ಟಿಕೆಟ್ ತಗೊಳ್ಳೋಣ. ಇದ್ರ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಟಿಕೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ 3 ಸ್ಟಾಪ್ಸ್ ಏನೋ ಇದೆ. ಓಕೆನಾ, ಒಂದೊಂದು ಸ್ಟಾಪ್ಗೆ 10 ದರಮ್ಸ್, ಅದು ಸಪ್ರೇಟ್. ಅದೇ ನೀವು ಸಿಂಗಲ್ ಸ್ಟಾಪ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತೀಯ ಅಂದರೆ. ನಾವು ತಗೊಂಡಿರೋದು ಡೇ ಪಾಸ್. ಬಂದ್ಬಿಟ್ಟು 35 ದಿರಮ್. ಮಲ್ಟಿಪಲ್ ಯಾವ ಸ್ಟಾಪಿಗೆ ಬೇಕಾದ್ರೂ ಹೋಗ್ಬೋದು, ಯಾವ ಸ್ಟಾಪಿಂದ ಬೇಕಾದ್ರೂ ಬರ್ಬೋದು, ಫುಲ್ ಸುತ್ತಾಡ್ಬೋದು. ನಾವಿಬ್ರು ತಗೊಂಡಿರೋದು ಅದನ್ನೇ. ಓಕೆ, ಏನಿಲ್ಲ, ಗೇಟಲ್ಲಿ ನಾವಿವಾಗ ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಆ ಗೇಟಲ್ಲಿ ನಾವಿವಾಗ ಸ್ಕ್ಯಾನ್ ಮಾಡ್ಕೊಂಡು ಬಂದ್ರಲ್ಲ, ನಾವು ಯಾವ ಸ್ಟಾಪಿಗೆ ಬೇಕಾದರೂ ಹೋಗಿ ಇಳಿಬೋದು, ಹತ್ಬೋದು, ಅಲ್ಲಿ ಪ್ಲೇಸ್ಗಳನ್ನ ನೋಡ್ಬೋದು. ಇಟ್ಸ್ ಬೆಟರ್ ಎಲ್ಲ ಅನ್ಲಿಮಿಟೆಡ್ ಡೇ ಪಾಸ್ ತಗೊಳ್ಳೋದು. ಒಂದು
ಇವಾಗ ಸುಮ್ಮನೆ 10 ದಿರಮ್ ಕೊಟ್ಟು ಒಂದು ಸ್ಟಾಪಿಗೆ ಹೋಗಿ ಅಲ್ಲೇ ಹೋಗಿ ನೋಡ್ಕೊಂಡು ಬರೋದಕ್ಕಿಂತ ಇದು ಬೆಟರ್. ಯಾ ಥ್ಯಾಂಕ್ ಯು. ಇವಾಗೆಲ್ಲ ಅದೇ ಟ್ರ್ಯಾಕ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಈ ಸಣ್ಣಕ್ಕಿರೋದ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ಆ ಕಡೆ ಹೋಗೋ ಟ್ರೈನ್, ಆ ಕಡೆಯಿಂದ ಬರೋ ಟ್ರೈನ್ಗೆ, ಇದು ಹೋಗೋ ಟ್ರೈನ್ಗೆ ಇಲ್ಲಿದೆಯಲ್ಲ, ಇದು ಸಿಂಗಲ್ ಟ್ರ್ಯಾಕ್. ಇದು ಇದೇ ಮೋನೋ ರೈಲ್ ಸ್ಪೆಷಾಲಿಟಿ ಬಂತು ನೋಡಿ ಇಲ್ಲಿ ಮೋನೋ ರೈಲ್. ನೋಡಿ ಹೇಗಿದೆ, ಸೀಟ್ ಹೇಗಿದೆ ಚಿನ್ನೆ, ಚೆನ್ನಾಗಿದೆ. ಸೋಫಾ ಸೆಟ್ ತರ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಸೀಟನ್ನ, ಒಂದೊಂದು ಆ್ಯಂಗಲ್ ಅಲ್ಲಿ ಇದೆ. ವ್ಯೂಸ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ನಾವು ಅಲ್ಲಿಂದ ಫ್ರಂಟ್ ಸೀಟಿಗೆ ಹೋದ್ವಿ, ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು. ಫ್ರಂಟ್ ಸೀಟಿಂದ ನೋಡೋಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ವಾವ್, ನೀವೇ ನೋಡ್ತಾ ಇರ್ಬೋದು ಆ ಬೀಚ್ ಆ್ಯಂಡ್ ಪಾಮ್ ಟ್ರೀಸ್ ಆ್ಯಂಡ್ ಅಲ್ಲಿ ಬಿಲ್ಡ್ ಮಾಡಿರುವಂತಹ ಬಿಲ್ಡಿಂಗ್ಸ್, ಅದೆಲ್ಲ ನೋಡಬೇಕಾದ್ರೆ ನಿಜನ ಇದು ಅಂತ ಅನ್ನಿಸ್ತಾ ಇತ್ತು. ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ಟೋಟಲಿ ವರ್ತಿ. ಮೋನೋ ರೈಲ್ ಅಂತೆ, ಟ್ರ್ಯಾಮ್ ರೈಲ್ ಅಂತೆ, ಡಿಫ್ರೆಂಟ್ ಟ್ರೈನ್ಗಳು ದುಬೈಯಲ್ಲಿ. ಅದ್ರ ಜೊತೆಗೆ ಈ ತರಹದ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ನೀವೆಲ್ಲ ಈ ಪ್ಲೇಸಿಗೆ ಒಂದು ಸಲ ಹೋಗಲೇಬೇಕು. ಟೋಟಲ್ ನಿಮಗೆ ಮೋನೋ ರೈಲ್ ಅಲ್ಲ, ಇದು ಮೋನೋ ರೈಲಲ್ಲಿ 3 ಸ್ಟಾಪ್ ಇದೆ. ನಾವು ಸೆಕೆಂಡ್ ಸ್ಟಾಪ್ ದಟ್ ಈಸ್ ನಕೀಲ್ ಮಾಲಲ್ಲಿ ಇಳ್ಕೊಂಡ್ವಿ. ಹೆಂಗೆ ನಾನ್ ಸ್ಟಾಪ್ ತೊಗೊಂಡಿದ್ದೆಲ್ಲ ಎಷ್ಟು ಬೇಕಾದರೂ ಓಡಾಡ್ಬೋದು ಅಂತ, ಸ್ವಲ್ಪ ಮಾಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಟ್ ನೈಸ್, ಜನ ಅಂತೂ ತುಂಬ ಕಮ್ಮಿ ಜನ ಇದ್ದಾರೆ. ಸೊ ಪೀಸ್ಫುಲ್ ಆಗಿದೆ. ದುಬೈ ಮಾಲಿಗೆ ಹೋದಾಗಂತೂ ಹೆವಿ ಅಂದರೆ ಹೆವಿ ಜನ. ಬಟ್ ಇಲ್ಲಿ ಕಾಮ್ ಆಗಿ ನೀಟಾಗಿ ಆ್ಯಕ್ಚುಯಲ್ ಮಾಲ್ ಥರ ಅನ್ನಿಸ್ತಾ ಇದೆ. ನೋಡಿ ಬ್ಯಾಗ್ ಎಲ್ಲ ಮಕ್ಕಳಿಗೆ ಎಷ್ಟು ಕ್ಯೂಟ್ ಇದೆ ಅಂತ. ಇದನ್ನೆಲ್ಲ ಮಕ್ಕಳು ನೋಡಿದ್ರೆ ಬಿಡ್ತಾರ, ನನಗೇನೆ ತಗೋಬೇಕಂತ ಅನ್ನಿಸ್ತಿದೆ. ಅಲ್ಲೇ ವಾಟರ್ ಫಾಲ್ಸ್, ಅಲ್ಲೇನೋ ವಾಟರ್ ಬೀಳ್ತಿರೋದು ನೋಡಿ. ಸೊ ನಾನು ಅವಾಗಲೇ ಹೇಳ್ದಂಗೆ ನಾವು ಮಾಲಲ್ಲಿ ಇದ್ದೀವಿ. ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇರ್ಬೋದು ನಿಮಗೆ, ಫುಲ್ ಹೈಟ್ ಇದೆ. ವ್ಯೂಗೋಸ್ಕರ ಅಂತಲೇ ಕಟ್ಟಂಗಿದೆ. ಅಲ್ಲಿ ಮೇಲೆ ಹೋದರೆ ನಿಮಗೆ ಫುಲ್ ಪಾಮ್ ವ್ಯೂ ಚೆನ್ನಾಗಿ ಕಾಣುತ್ತೆ. 360 ಡಿಗ್ರಿ ವ್ಯೂನಲ್ಲಿ ನೀವು ಪಾಮ್ ವ್ಯೂನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅವ್ರು ಅಲೋ ಮಾಡೋದು ಜಸ್ಟ್ 3 ಮಿನಿಟ್ಸ್. ಜಸ್ಟ್ 3 ಮಿನಿಟ್ಸಿಗೆ ಅವರು 100+ ದಿರಮ್ನ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ದಟ್ ಈಸ್ ಆಲ್ಸೋ. ನಾವು ಮಾಲ್ ಟಾಪ್ ವ್ಯೂಗೆ ಬಂದಿದ್ದೀವಿ. ಒಂದು ನೈಸ್ ಲೊಕೇಶನ್ ಅಂತೆಲ್ಲ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಏನೆಲ್ಲೋ ಮಾಡ್ತಾರಪ್ಪ. ಅದು ನೋಡು ಕುಮಿಕ್ ಅಟ್ಲಾಂಟಿಸ್ ಬಿಲ್ಡಿಂಗ್. Your attention please. This train terminates at the behind the gap between the train and the station platform. يرجى الاتباع خدمة هذا القطار ستنتهي في محطة الرابعة. يرجى ಅಂದರೆ ಪಾಮ್ ಜುಮೇರಾ ಏನಿತ್ತು. ದುಬೈ ರೋಡ್ ರೂಲ್ಸ್ ಬಗ್ಗೆ ನಾನು ಹೇಳಲೇಬೇಕು. ನೋಡಿ, ನಾನು ಕ್ರಾಸ್ ಮಾಡ್ತಾ ಇದ್ದೀನಿ, ಬಟ್ ಆ ವೆಹಿಕಲ್ ಅಲ್ಲೇ ಸ್ಟಾಪ್ ಆಯಿತು. ಸೊ ಯಾರಾದರೂ ಈ ಲೈನ್ನ ಕ್ರಾಸ್ ಮಾಡ್ತಾ ಇದ್ದಾರೆ ಅಂದರೆ ವೆಹಿಕಲ್ಗಳಲ್ಲೊಂದು ವೈಟ್ ಲೈನ್ ಇರುತ್ತೆ, ಅಲ್ಲೇ ಸ್ಟಾಪ್ ಆಗುತ್ತೆ. ಈ ರೂಲ್ಸಿಗಂತೂ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು. ಸೊ ನಾವಿವಾಗ ಪಾಮ್ ಜುಮೇರಾ ಏನಿದೆ ಅದು ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಸೀದೆ ಏನು ಸಖತ್ತಾಗಿದೆ ಅಂದರೆ ಸ್ಕೈ ಎಲ್ಲ ಎಂಡ್ ಆಗಿದೆ ಅಂತ ಅನಿಸ್ತಾ ಇದೆ. ಹೌದಾ? ಪಾಮ್ದು ಎಂಡ್ ಪಾಯಿಂಟ್ ಇದೆ.
ಯಾರು ಹೋಗ್ಬಾರ್ದು, ಇಲ್ಲೇ ನಿಂತ್ಕೊಂಡು ನೋಡೋದು. ಪ್ರಾಬಬ್ಲಿ ಸನ್ಸೆಟ್ಟಿಗೆ ಬಂದಿದ್ರೆ ಹಿಂದೆ ಸಖತ್ತಾಗಿತ್ತು ಅಂತ ಅನ್ಸುತ್ತೆ. ಹೌದು. ಬಟ್ ಮರೀನಾ ಬೀಚಿಗೆ ಹೋಗೋ ಪ್ಲಾನ್ ಮಾಡ್ಕೊಂಡ್ವಿ. ಮೋನೋ ರೈಲ್ದು ಲಾಸ್ಟ್ ಸ್ಟಾಪ್ ನೋಡಲ್ಲ ಇದು, ನಾವು ಇಳ್ಕೊಂಡಲ್ಲ. ನೈಸ್ ಅಲ್ಲ, ಇಟ್ಸ್ ಅಮೇಝಿಂಗ್. ನಾವಿವಾಗ ಏನು ಮಾಡೋಣ ಅಂತ ಹೇಳಿದರೆ ಇದರಲ್ಲೇ ನಡ್ಕೊಂಡು ಹೋಗಿ ಅಲ್ಲೆಲ್ಲ ವ್ಯೂಸ್ ಎಲ್ಲ ನೋಡ್ಕೊಂಡು ಬರೋಣ. ಇವಾಗ So guys, now we are in front of Atlantis building. ಲೋಟಸ್ ಪೆಟಲ್ಸ್ ಹೇಗಿರುತ್ತೆ ಹಂಗೆ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ ಪಾಮ್ ಜುಮೇರಾ ಟೂರನ್ನು, ನಮಗಂತೂ ತುಂಬಾ ಇಷ್ಟ ಆಯಿತು. ಹೋಪ್ ಯು ಗೈಸ್ ಆಲ್ಸೋ ಎಂಜಾಯ್ಡ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್, ಬಾಯ್.